ಡಾಕ್ಟರ್ ಬಿ.ಆರ್. ಅಂಬೇಡ್ಕರ ಅವರ ಜಯಂತ್ಯೋತ್ಸವ ಅಂಗವಾಗಿ ಸಾರ್ವಜನಿಕರಿಗೆ ಹಣ್ಣು ಹಂಪಲ ವಿತರಣೆ. ದಲಿತ ಯುವ ಸೇನಾ ಸಮಿತಿಯಿಂದ ಡಾಕ್ಟರ್ ಬಿ.ಆರ್. ಅಂಬೇಡ್ಕರ ಅವರ ಜಯಂತ್ಯೋತ್ಸವದ ಅಂಗವಾಗಿ ಡಾಕ್ಟರ್ ತೋಂಟದ ಸಿದ್ದರಾಮ ಮಹಾಸ್ವಾಮಿಗಳವರ ಅಮೃತ ಹಸ್ತದಿಂದ ನಗರದ ಗಾಂಧಿ ವೃತ್ತದಲ್ಲಿ ಸಾರ್ವಜನಿಕರಿಗೆ ಹಣ್ಣು ಹಂಪಲ ವಿತರಿಸಲಾಯಿತು. ನೂತನವಾಗಿ ಇವತ್ತು ವಿಜಯ ಮಳಗುಂದ ಮತ್ತು ಅವರ ಟೀಮ್ ಈ ಒಂದು ಕಾರ್ಯಕ್ರಮ ಹಮ್ಮಿಕೊಂಡದ. ಮಧ್ಯಾಹ್ನ 12 ಗಂಟೆ ನಂತರ ಬಿಸಿಲು ಜಾಸ್ತಿ, ಬೇಸಿಗೆ ಕಾಲ, ಮಧ್ಯಾಹ್ನ 12 ಗಂಟೆ ನಂತರ ತಂಪು ಪಾನೀಯನ್ನು ಕೂಡ ವಿತರಣೆ ಮಾಡುವಂತ ಒಂದು ಕಾರ್ಯಕ್ರಮವನ್ನು ಇವರೆಲ್ಲ ಹಮ್ಮಿಕೊಂಡಿದ್ರೆ ನಿಜವಾಗಲೂ ಸಮಾಜಮುಖಿ ಆಗಿರ್ತಕ್ಕಂಥ ಈ ಒಂದು ಕಾರ್ಯಕ್ರಮ ಬಾಬಾ ಸಾಹೇಬ್ ಅಂಬೇಡ್ಕರ್ ಋಣವನ್ನು ಹೇಗೆ ತೀರಿಸಬೇಕಪ್ಪ ಅಂತ ಅನ್ನೋದಾದ್ರೆ ಈ ರೀತಿಯಾಗಿ ನಾವೆಲ್ಲರೂ ಒಂದೇ ಅಂತ ಮಾಡ್ತಾ ಇದ್ದೇವೆ ಅಂತಕ್ಕಂಥ ಮಾತನ್ನು ಹೇಳ್ತಾ ಸನ್ಮಾನ್ಯ ಎಡಿಸಿ ಸಾಹೇಬರು ನಮ್ಮೆಲ್ಲರೂ ಉದ್ದೇಶಿಸಿ ಡಾಕ್ಟರ್ ದುರ್ಗೇಶ್ ಅಂಬೇಡ್ಕರ್ ಅವರ ಜಯಂತಿಯನ್ನೇ ಆಚರಣೆ ಮಾಡ್ತಾ ಇದ್ದೀವಿ. ಅದು ಏನು ಹರ್ಷೋದ್ಗಾರವಾಗಿ ನಾವು ಆಚರಣೆ ಮಾಡ್ತಾ ಇದ್ದೀವಿ. ಅದ್ದೂರಿ ಮೆರವಣಿಗೆ ಮುಖಾಂತರ ಮಾಡ್ತಾ ಇದ್ದೀವಿ. ಈಗಾಗಲೇ ಎಲ್ಲ ಸಂಘಟನೆಗಳು ಸಮೇತ ಅತ್ಯಂತ ಸಹಕಾರದಿಂದ ಭಾಗಿಯಾಗಿದ್ದಾವೆ. ಅದರ ಜೊತೆಗೆ ಈಗಾಗಲೇ ಇವತ್ತಿನ ದಿವಸ ಮುಳುಗುಂದ್ರವರು ಒಂದು ಹಣ್ಣು ಹಂಪಲುಗಳ ವಿತರಣೆ ಕುರಿತಂತೆ ಇವತ್ತು ಬಿಸಿಲಿನ ಬೇಗೆ ತಾಪವಾಗಿ ಬೇಯ್ತಾ ಇದೆ. ಇಂಥ ಸಂದರ್ಭದಲ್ಲಿ ಜಯಂತಿಯ ಅಂಗವಾಗಿ ಅವರು ಹಣ್ಣು ಹಂಪಲುಗಳನ್ನು ಕೊಡ್ತಾ ಜನರನ್ನು, ಸಾರ್ವಜನಿಕರನ್ನು ತಣಿಸ್ತಾ ಇದ್ದಾರೆ. ಅವರಿಗೆ ನಾನು ಜಿಲ್ಲಾಡಳಿತ ಪರವಾಗಿ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಅದೇ ರೀತಿ ಮತ್ತೆ ಮಧ್ಯಾಹ್ನದ ನಂತರ ತಂಪು ಪಾನೀಯಗಳನ್ನು ಕೊಡ್ತಾ ಇದ್ದಾರೆ. ಅದಕ್ಕೂ ನಾವು ಭಾಳ ಸಂತೋಷ ಆಗಿದೆ. ಹಾಗಾಗಿ ಈಗ ಸದ್ಯ ಮಟ್ಟಿಗೆ ತೋಂಟದ ಸಿದ್ದಲಿಂಗ ಸ್ವಾಮಿಗಳು ಬರ್ತಾ ಇದ್ದಾರೆ. ಅವರು ಸಮೇತ ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗ್ತಾರೆ. ಹಾಗಾಗಿ ನಾನು ಒಂದೇ ಮಾತು ಹೇಳೋದು, ಯಾಕಂದರೆ ಅನ್ನದಾನಕ್ಕಿಂತ ಬೇರೆ ದಾನ ಯಾವುದಿಲ್ಲ. ಈ ಸಂದರ್ಭದಲ್ಲಿ ಅವರು ಹಣ್ಣು ಹಂಪಲುಗಳ ಮೂಲಕ ದಾನ ಮಾಡಿದ್ದಾರೆ. ಅವ್ರಿಗೆ ನಾನು ಜಿಲ್ಲಾಡಳಿತ ಪರವಾಗಿ ಅಭಿನಂದನೆಗಳು ಸಲ್ಲಿಸ್ತಾ ಇದ್ದೇನೆ. ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಅವರ ಜಯಂತಿಯ ಶುಭಾಶಯಗಳನ್ನು ಕೋರ್ತಾ ಇದ್ದೇನೆ. ದಲಿತ ಯುವ ಸೇನಾ ಸಮಿತಿಯ ಅಧ್ಯಕ್ಷರಾದಂಥ ವಿಜಯ ಮುಳುಗುಂದ ಅವರ ನೇತೃತ್ವದಲ್ಲಿ ಇವತ್ತು ನಮ್ಮ ಗದಗ ಪಟ್ಟಣದಲ್ಲಿ ಉಚಿತವಾಗಿ ಸಾರ್ವಜನಿಕರಿಗೆ ಹಣ್ಣು ಹಂಪಲುಗಳನ್ನು, ತಂಪಾದ ಪಾನೀಯಗಳನ್ನು ಕೊಡೋದ್ರ ಮುಖಾಂತರ ಈ ಸೇವಾ ಏನು ಮಾಡ್ತಾ ಇದ್ದಾರೆ. ಇವತ್ತು ನೋಡಿ, ಇಂಥ ಬಿರು ಬಿಸಿಲಿನಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಒಂದು ಅಭಿಮಾನ, ಪ್ರೀತಿ, ಒಂದು ಕಾಳಜಿ ನೋಡಿ, ಈ ಬಿಸಿಲ ಲೆಕ್ಸದೇ ಎಲ್ಲರೂ ಮೆರವಣಿಗೆಯಲ್ಲಿ ಪಾಲ್ಗೊಳ್ಳೋದ್ರ ಮುಖಾಂತರ ತಂಪಾದ ಹಣ್ಣು ಹಂಪಲುಗಳನ್ನು ತಗೊಳ್ತಾ ಇದ್ದಾರೆ. ಕಳೆದ ವಿಜಯ ಮಳಗುಂದ ಅವರು ಕಳೆದ 21 ವರ್ಷಗಳಿಂದ ನಿರಂತರವಾಗಿ ಪ್ರತಿ ವರ್ಷ ಒಂದೊಂದು ಥರದ ಕಾರ್ಯಕ್ರಮ ಮಾಡ್ತಾ ಇದ್ದಾರೆ. ಒಂದು ವರ್ಷ ಹಣ್ಣು ಹಂಪಲು, ಒಂದು ವರ್ಷ ಊಟದ ವ್ಯವಸ್ಥೆ, ಪ್ರಸಾದ ವ್ಯವಸ್ಥೆ, ಈ ಥರ ಬೇರೆ ಬೇರೆ ಸೇವೆಗಳನ್ನು ಮಾಡೋದ್ರ ಮುಖಾಂತರ ಪರವಾಗಿ ಕೂಡ ಇಲ್ಲಿ ಸ್ವಾಗತವನ್ನು ಕೋರೋದ್ರ ಜೊತೆಗೆ ಕಾರ್ಯಕ್ರಮಗಳು ಇದೇ ರೀತಿಯಾಗಿ ಮುಂದುವರಿಲಿ ಅಂತೇಳಿ ಆಶಿಸಿ ನನ್ನ ಒಂದು 2 ಮಾತುಗಳನ್ನು ಮುಗಿಸ್ತೇನೆ. ಧನ್ಯವಾದ. ವಿನಂತಿ ಮಾಡ್ತೇನೆ. ಏನು 135ನೇ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜಯಂತಿ ಕುರಿತು ಎಲ್ಲರೂ ಘೋಷಣೆ ಆಗ್ಬೇಕಂತೇಳಿ ವಿನಂತಿ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ. ಜಿಲ್ಲಾ ದಲಿತ ಯುವ ಸೇನಾ ವತಿಯಿಂದ ಅಧ್ಯಕ್ಷ ಆಗಿರ್ತಕ್ಕಂಥ ವಿಜಯ ಮುಳುಗುಂದರವರು ಸಮಾಜಮುಖಿಯಾಗಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಕನಸು ಅದಾಗಿತ್ತು, ಸಂವಿಧಾನದ ಒಂದು ಆಶಯ ಕೂಡ ಅದಾಗಿತ್ತು. ಸಮಾನತೆಯಿಂದ ಇವತ್ತು ಹಿನ್ನೆಲೆಯೊಳಗ ಇವತ್ತು ನಮ್ಮ ಅಷ್ಟೇ ಅಲ್ಲ, ಮಧ್ಯಾಹ್ನ ಬಿಸಿಲಿನ ಹೊತ್ತಿನಲ್ಲಿ ಸೇತುವಾಗಿ ತಂಪು ಪಾನೀಯನ್ನು ಕೂಡ ಮಠ ಅಂತಕ್ಕಂತ ಹೇಳಿಕೊಳ್ಳಿ ಹೆಮ್ಮೆ ಅನಿಸ್ತದ. ಇವತ್ತು ಡಾಕ್ಟರ್ ತೋಂಟದ ಸಿದ್ದರಾಮ ಮಹಾಸ್ವಾಮಿ ಅವರು ಈ ಒಂದು ಪವಿತ್ರವಾಗಿರ್ತಕ್ಕಂಥ ಕಾರ್ಯಕ್ರಮವನ್ನ ಸಾರ್ವಜನಿಕರಿಗೆ ಒಂದೆರಡು ಆಶೀರ್ವಾದಗಳನ್ನ ನೀಡಬೇಕಂತ ಮನವಿ ಮಾಡ್ತಾರೆ. ನಮ್ಮ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಅವರ 135ನೇ ಜನ್ಮದಿನೋತ್ಸವವನ್ನು ಅತ್ಯಂತ ಸಂಭ್ರಮದಿಂದ ನಾವು ಆಚರಿಸ್ತಾ ಇದ್ದೇವೆ. ವಿಶ್ವದಲ್ಲಿಯೇ ಶ್ರೇಷ್ಠವಾಗಿರುವಂಥ ಸಾಮಾಜಿಕ ನ್ಯಾಯವನ್ನು ಪ್ರತಿಪಾದಿಸುವಂಥ ಸಂವಿಧಾನವನ್ನು
ನಮಗೆ ಕೊಟ್ಟವರು ಡಾಕ್ಟರ್ BR ಅಂಬೇಡ್ಕರ್ ಅವರು ಅತ್ಯಂತ ಪ್ರತಿಭಾಶಾಲಿಗಳಾಗಿದ್ದರು. ಹಾಗಾಗಿ ಈ ದೇಶದಲ್ಲಿ ಅಸ್ಪೃಶ್ಯತೆಯ ಒಂದು ಸಾಮಾಜಿಕ ವಿಷಜಾಲ ಹತ್ತಿಕೊಂಡಿರುವಂತಹ ಸಂದರ್ಭದಲ್ಲಿಯೂ ಕೂಡ ಅವರು ಅತ್ಯಂತ ಪರಿಶ್ರಮದಿಂದ ತಮ್ಮ ಶಿಕ್ಷಣವನ್ನು ಪೂರೈಸಿ ಸಯಾಜಿರಾವ್ ಗಾಯಕ್ವಾಡ್ರವರ ನೆರವಿನಿಂದ ವಿದೇಶದಲ್ಲಿಯೂ ಕೂಡ ಶಿಕ್ಷಣವನ್ನು ಪೂರೈಸಿ ಅತ್ಯುನ್ನತವಾಗಿರುವಂಥ ಪದವಿಯನ್ನು ಪಡೆದರು. ಶಾಪ ಮತ್ತು ಅಸ್ಪೃಶ್ಯತೆ ಅದನ್ನು ತೊಲಗಿಸುವುದಕ್ಕಾಗಿ ಅವರು ನಿರಂತರ ಹೋರಾಟ ಮಾಡಿದರು. ಅಸ್ಪೃಶ್ಯತೆ ಅನ್ನುವಂಥದ್ದು ಇದು ಸಾಮಾಜಿಕ ಅನಿಷ್ಟ. ಸಮಾಜದಲ್ಲಿರುವಂಥ ಜನರಲ್ಲಿ ಪ್ರಥಮ ಹಾವನ್ನು ಹುಟ್ಟಿಸಿ ಜನರನ್ನು ಶೋಷಣೆಗೆ ಒಳಪಡಿಸುವಂಥ ಈ ಅನಿಷ್ಟ ಪದ್ಧತಿಯನ್ನು ನಿವಾರಿಸಬೇಕನ್ನುವಂಥದ್ದು ಡಾಕ್ಟರ್ BR ಅಂಬೇಡ್ಕರ್ ಅವರ ಹಂಬಲಾಗಿದೆ. ಹಾಗಾಗಿ ಅವರು ಪ್ರತಿಯೊಬ್ಬರೂ ಶಿಕ್ಷಣವನ್ನು ಪಡೆಯಬೇಕು, ಜ್ಞಾನವನ್ನು ಸಂಪಾದನೆ ಮಾಡಬೇಕು. ಜ್ಞಾನವನ್ನು ಸಂಪಾದನೆ ಮಾಡಿದಂಥ ವ್ಯಕ್ತಿ ಸಂಘಟನೆಗೆ ಮುಂದಾಗಬೇಕು. ಜ್ಞಾನ ಮತ್ತು ಸಂಘಟನೆಯ ನೆರವಿನಿಂದ ಹೋರಾಟ ಮಾಡಿ ಈ ದೇಶದಲ್ಲಿರುವಂಥ ಅಸಮಾನತೆಯನ್ನು ತೊಲಗಿಸಬೇಕು, ಅಸ್ಪೃಶ್ಯತೆಯನ್ನು ಹೊಡೆದೋಡಿಸಬೇಕು ಅಂತ ಹೇಳಿ ಅವರು ನಿರಂತರವಾಗಿ ಹೋರಾಟ ಮಾಡಿಕೊಂಡು ಬಂದಿರುವಂಥದ್ದು ನಮ್ಮ ದೇಶದ ಸೌಭಾಗ್ಯ ಅನ್ನುವಂತೆ ವೈಶಿಷ್ಟ್ಯಪೂರ್ಣವಾಗಿರುವಂಥ ಮತ್ತು ಸಂಪೂರ್ಣವಾಗಿರುವಂಥ ಸಂವಿಧಾನವನ್ನು ರಚನೆ ಮಾಡುವಂಥ ಅವಕಾಶ ನಮ್ಮ ಡಾಕ್ಟರ್ BR ಅಂಬೇಡ್ಕರ್ ಅವರಿಗೆ ಗೊತ್ತಿರುವಂಥದ್ದು. ಅವರು ತಮ್ಮ ಬದುಕಿನಲ್ಲಿ ನಿರಂತರವಾಗಿ ಸಮಾನತೆಗಾಗಿ ಹೋರಾಟ ಮಾಡಿದರು. ಆದರೆ ಇವತ್ತು ಅವರು ರಚನೆ ಮಾಡಿರುವಂಥ ಸಂವಿಧಾನದ ಬಲದಿಂದಾಗಿ ಇವತ್ತು ಕಾನೂನುಬದ್ಧವಾಗಿ ನಾವೆಲ್ಲರೂ ಸಮಾನತೆಯನ್ನು ಪಡೆದಿದ್ದೇವೆ. ಬಹುಶಃ ಇವತ್ತು ಅವರು ಬದುಕಿದ್ರೆ ಎಷ್ಟು ಸಂತೋಷ ಪಡ್ತಿದ್ದಾರೆ. ಇಷ್ಟಿದ್ರೂ ಕೂಡ ಇನ್ನೂ ಅಲ್ಲಲ್ಲಿ ಈ ಅಸ್ಪೃಶ್ಯತೆಯ 135ನೆಯ ಜಯಂತಿ. ಈ ಸಂದರ್ಭದಲ್ಲಿ ಎಲ್ಲ ದೇಶವಾಸಿಗಳಿಗೆ ನಾನು ಶುಭಾಶಯಗಳನ್ನು ಹೇಳ್ತಾ ನನ್ನ ಮಾತಿಗೆ ವಿರಾಮ ಹೇಳ್ತೇನೆ. ಕೊಡ್ರಿ ಸಾಹೇಬ್ರು ಕೊಡ್ರಿ ಸರ್ ನೀವು